हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चे अहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ ಮೂರನೇ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಈ ಮೂರನೇ ಸರ್ಗದ ಈಗಿನ ಸಂದರ್ಭ ಅಂದರೆ ಯಾವ ವಾಸುದೇವ ತೋಟಂತಿಲ್ಲಾಯರ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ, ಆಗ ಯಾವಾಗ ಪುರುಸೊತ್ತಿರ್ತಿತ್ತೋ ಅಂದರೆ ಪಾಠದ ವಿರಾಮ ಕಾಲದಲ್ಲಿ ಬಹುರೀತಿಯ ಆಟಪಾಠಗಳನ್ನೆಲ್ಲ ಆಡ್ತಾ ಇದ್ದವ ವಾಸುದೇವ. ಆ ಯಾವ ವಾಸುದೇವ ಅಧ್ಯಯನ ಮಾಡುವಾಗ ಅವನೊಟ್ಟಿಗೆ ಸಹಪಾಠಿಗಳಾಗಿದ್ದವರು. ಆ ವಾಸುದೇವನ ಸಹಪಾಠಿಗಳ ಜೊತೆಯಲ್ಲಿ ವಾಸುದೇವನ ನಾನಾ ರೀತಿಯ ಆ ಕ್ರೀಡೆ ಇತ್ಯಾದಿ ವಿಷಯಗಳನ್ನು ಬಣ್ಣಿಸಲಿಕ್ಕಾಗಿ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಆ ವರ್ಣನಾಮಯವಾದಂತಹ ಶ್ಲೋಕಗಳನ್ನು ಹೇಳ್ತಾರೆ. ಅನಧಿಕೈರಧಿಕೈಶ್ಚ ವಯಸ್ಯಥೋ ಬಹುಭಿರಧ್ಯಯನೋ ಪರಮಾಂತರೆ ಅನಿಕಟೇ ವಟುಭಿಃ ಪಟುಭಿರ್ಗುರೋಃ ಸವಿಜಹಾರ ಸುಖೀ ಸಖಿಭಿಃ ಸಮಂ ಎನ್ನುವಂತಹ ಮಾತು ಈ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳುವಂಥದ್ದು ಅಂದರೆ, ಆ ಅಧ್ಯಯನೋಪರಮಾಂತರೆ ಅಂದರೆ ಪಾಠಗಳ ಆ ವಿರಾಮ ಕಾಲದಲ್ಲಿ ವಾಸುದೇವ ಬಹುರೀತಿಯ ಆಟಗಳನ್ನು ಆಡ್ತಿದ್ದ. ಪಾಠದ ನಡುವಿನ ಸಮಯ ಆ ವಿರಾಮದಲ್ಲಿ ವಾಸುದೇವ ಆಟ ಆಡ್ತಾ ಇದ್ದದ್ದು. ಅದು ಕೂಡ ಹೇಗೆ ಅಂದರೆ, ಗುರುಗಳಿಗೆ ಈ ಮಕ್ಕಳು ಆಟ ಆಡುವುದು ಅಂದರೆ ಅದಷ್ಟು ಸಮ್ಮತಿ ಅಲ್ಲ. ಯಾಕೆ ಅಂದರೆ, ಒಮ್ಮೆ ಗುರುಗಳು ಪಾಠವನ್ನು ನಿಲ್ಲಿಸಿ ಅರ್ಧ ಗಂಟೆ ಬೇರೆ ಕಾರ್ಯಾಂತರಕ್ಕೆ ಹೋಗ್ತಾರೆ. ಆಗ ಮಕ್ಕಳೆಲ್ಲ ಓದಿದ ಪಾಠವನ್ನು ಚಿಂತನೆ ಮಾಡಲಿ ಅಂತ ಗುರುಗಳ ಆಶಯ ಇರ್ತದೆ. ಮಕ್ಕಳಲ್ಲ. ಹಾಗಾಗಿ ಪಾಠ ಒಂದು ಹಂತದಲ್ಲಿ ನಿಲ್ಲಿಸಿದಾಗ ವಿರಾಮ ಅಂದರೆ ಮಕ್ಕಳು ಕುಣಿದಾಡಿ ಆಟ ಆಡಲಿಕ್ಕೆ ಶುರು ಮಾಡ್ತಾರೆ. ಇದು ಮಕ್ಕಳ ಸ್ವಭಾವ. ಅದರಂತೆಯೇ ವಾಸುದೇವನು ವಿಡಂಬನೆ ತೋರ್ತಿದ್ದ. ಗುರುಗಳಿಗೆ ಕಾಣದಂತೆ ಬಹುರೀತಿಯ ಆಟಗಳನ್ನು ಮಕ್ಕಳು ಆಡ್ತಿದ್ರು. ಈ ವಾಸುದೇವ ಏನು ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಿದ್ದ, ಅಲ್ಲಿ ಇವನಿಗಿಂತ ವಯಸ್ಸಿನಲ್ಲಿ ಹಿರಿಯರು ಕಿರಿಯರೆಲ್ಲ ಹಿರಿಕಿರಿಯ ಎಲ್ಲ ವಯಸ್ಸಿನ ಒಟುಗಳು ಕೂಡ ಇದ್ದಿದ್ರು. ಅನೇಕ ಜನ
ಚುರುಕಾದ ಮಕ್ಕಳಿದ್ದಿದ್ದು. ಬಹಳ ಜನ ಚುರುಕಾದ ಮಕ್ಕಳು, ವಿದ್ಯೆಯಲ್ಲೂ ಚುರುಕು, ಆಟ ಆಡುವುದರಲ್ಲೂ ಕೂಡ ಚತುರರು, ಚುರುಕಾದಂತಹ ಮಕ್ಕಳೆಲ್ಲ ಇವನ ಜೊತೆಯಲ್ಲಿ, ವಾಸುದೇವನ ಜೊತೆಯಲ್ಲಿದ್ದರು. ಇವ ಎಲ್ಲರೊಟ್ಟಿಗೆ ಆಟ ಆಡ್ತಾ ಇರುವಂಥವ. ಹೀಗೆ ಇವನ ಈ ಒಂದು ಗುರುಕುಲದಲ್ಲಿ ವಾಸ ಮಾಡುವಂಥದ್ದು ನಡೆದಿತ್ತು. ಆ ಸಮಯದಲ್ಲಿ ಮುಂದೇನಾಯ್ತು ಹೇಳ್ತಾರೆ. ಪದಮುದೀರ್ಯ ಜವೇನ ಇಯಾಸಿತಂ ಧೃತ ಸಖಿಷ್ವಭವತ್ಸ ಪುರಸ್ಸರಃ ಅಯಮಯತ್ನತಯೇತಿ ನ ವಿಸ್ಮಯಃ ನನು ಮನೋಜವಜಿತ್ಪವನೋಸಕೌ. ಇವರೆಲ್ಲರೂ ಕೂಡ ಒಂದು ಸ್ಥಳದಿಂದ ಮತ್ತೊಂದು ಗುರಿಯನ್ನಿಟ್ಟುಕೊಂಡು ಆ ಸ್ಥಳದವರೆಗೆ ಓಡುವುದು ಅಂತ ಓಡುವ ಆಟವನ್ನಿಟ್ಕೊಳ್ತಿದ್ರು. ಎಲ್ಲ ಮಕ್ಕಳು ಒಂದು ಸ್ಥಳದಲ್ಲಿ ಸಾಲಾಗಿ ನಿಲ್ಲುವುದು, ಅಲ್ಲಿಂದ ಎಲ್ಲರೂ ಓಟ ಪ್ರಾರಂಭ ಮಾಡಿ ಯಾವುದೋ ಒಂದು ಗುರಿಯನ್ನು ಮುಟ್ಟಬೇಕು. ಯಾರು ಮೊದಲು ಹೋಗಿ ಆ ಗುರಿಯನ್ನು ಮುಟ್ತಾರೆ, ಹೀಗೆ ನಾವು ಶಾಲೆಗಳಲ್ಲಿ ಹೇಳ್ತೇವಲ್ವಾ, ರನ್ನಿಂಗ್ ರೇಸ್ ಅಂತ. ಆ ರನ್ನಿಂಗ್ ರೇಸನ್ನು ಮಾಡ್ತಿದ್ರು. ಎಲ್ಲ ಇಂದಿಗೂ ಉಂಟೋದು, ಎಂದಿಗೂ ಉಂಟು. ಈ ಎಲ್ಲ ಮಕ್ಕಳು ಕೂಡ ಆ ಒಂದು ಮುಖ್ಯವಾದ ಒಂದು ಗುರಿಯನ್ನು ಇಟ್ಕೊಂಡು ಅಲ್ಲಿ ಎಲ್ಲ ಮಕ್ಕಳು ಓಡಲಿಕ್ಕೆ ಹಾಗೆ ಎಲ್ಲ ಮಕ್ಕಳು ಕೂಡ ಓಡ್ತಿದ್ರು. ಇವನು ಕೂಡ ವಾಸುದೇವನು ಓಡುವಾಗ ವಾಸುದೇವನೇ ಯಾವಾಗಲೂ ಕೂಡ ಮೊದಲಿಗನಾಗ್ತಿದ್ದ. ವಾಸುದೇವನೇ ಮೊದಲು ಗುರಿಯನ್ನು ತಲುಪಿ ಬಿಡ್ತಿದ್ದ. ಇದೇನು ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ. ನ ವಿಸ್ಮಯ, ಇದೊಂದು ಆಶ್ಚರ್ಯ ಇಲ್ಲ. ಅಯಂ ಅಯತ್ನತಯ ಅಂತ ಹೇಳ್ತಾರೆ. ಇವನು ಯಾವ ಯತ್ನ ಇಲ್ಲದೆ ಅನಾಯಾಸವಾಗಿ ಬೇಗ ಗುರಿಯನ್ನು ತಲುಪಿ ಬಿಡ್ತಿದ್ದ. ಯಾವಾಗ ಓಟದ ಆಟ ಮಾಡಿದ್ರು ವಾಸುದೇವನೇ ಮೊದಲು ಗುರಿಯನ್ನು ಮುಟ್ತಾ ಇದ್ದದ್ದು. ಅದು ಏನು ಅನಾಯಾಸವಾಗಿ. ಇದರಲ್ಲಿ ಆಶ್ಚರ್ಯ ಏನಿದೆ? ನ ವಿಸ್ಮಯ, ಇದೇನು ಆಶ್ಚರ್ಯ ಅಲ್ಲ. ಯಾಕೆಂದ್ರೆ ನಾನು ಮನೋಜವಜಿತ್ಪವನು ಅಸಕೌ. ಇವನು ಈ ವಾಸುದೇವ ಎಂಥವ ಅಂದರೆ, ಇವನು ಮನೋವೇಗವನ್ನು ಮೀರಿದಂತಹ ವೇಗವುಳ್ಳಂತಹ ಮುಖ್ಯ ಪವನನೇ ಇವನಾಗಿರುವವನ. ಆದ್ದರಿಂದ ಇದೇನು ಆಶ್ಚರ್ಯ ಅಲ್ಲ, ಮುಖ್ಯ ಪವಮಾನ ಇವ. ಹಾಗಾಗಿ ಇವ ಮನೋವೇಗವನ್ನು ಮೀರಿಸಿದಂತಹ ವೇಗವುಳ್ಳವನಾಗಿದ್ದ ಎನ್ನುವುದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಪ್ಲವನ ತೇಜಸಿ ಹಂತನ ಕೇವಲಂ ವಿಜಿತವಾನ್ ಸ ತದಾ ಸಕಲಾಂಜನಾನ್ ಪ್ರಭು ನಿದೇಶ ಕರೋ ಹನುಮತ್ತನೌ ನನು ಜಿಗಾಯ ಸವಾಲಿಸುತ್ತಾದಿಕಾನ್. ಅನಂತರದಲ್ಲಿ ನೀರಾಟ ಮಾಡುವುದು. ಎಲ್ಲ ಮಕ್ಕಳು ನೀರಿಗೆ ಹಾರುವುದು, ಈಸಾಡೋದು ಮಾಡ್ತಿದ್ರು. ಈಸಾಡುವಾಗಲೂ ಅಷ್ಟೇ, ಒಂದು ಗುರಿಯಿಂದ ಇನ್ನೊಂದು ಗುರಿಯವರೆಗೆ ಈಸಾಡಿ ಮೊದಲಿಗೆ ಹೋಗಿ ಯಾರು ಮುಟ್ತಾರೋ ಅವರು ಗೆದ್ದ ಹಾಗೆ. ಅದರಲ್ಲಿಯೂ ಕೂಡ ಇವನೇ ಗೆಲ್ತಿದ್ದ. ಯಾಕೆ? ಈಸ್ಲಿಕ್ಕೆ ಎಲ್ಲರೂ ಹೊಳೆಗೆ ಹಾರ್ತಿದ್ರು. ಆ ಹೊಳೆಯಿಂದ ಈಸಿ ಯಾವುದೋ ಒಂದು ಗುರಿ ಇದೆ, ಅದನ್ನು ತಲುಪಬೇಕು. ವಾಸುದೇವನೇ ಮೊದಲು ಸೇರ್ತಿದ್ದ. ಯಾಕೆ ಹೀಗೆ ಅಂದರೆ ಇದು ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದರೆ ಹಿಂದೆ ಇದೇ ವಾಸುದೇವ ಹನುಮಂತನಾಗಿ ಇದ್ದಿದ್ದ. ತ್ರೇತಾಯುಗದಲ್ಲಿ ಹನುಮಂತ ಎನ್ನುವಂತಹ ರೂಪದಿಂದ ಇವ ತನ್ನ ಸ್ವಾಮಿಯಾಗಿದ್ದಂತಹ ರಾಮದೇವರ ಅಪ್ಪಣೆಯನ್ನು ನಡೆಸಿದವ. ರಾಮನ ಅಪ್ಪಣೆಯನ್ನು ಪಡೆದಂತಹ ಹನುಮಂತನೇ ಇವ. ಆಗ ರಾಮನ ಅಪ್ಪಣೆಯನ್ನು ಪಡೆದುಕೊಂಡು ಇವ ಈ ವಾಸುದೇವ ಹನುಮದ್ ರೂಪದಿಂದ ಇವ ಬಹಳ ವೇಗವಾಗಿ ಹಾರಿ ಲಂಕೆಯನ್ನು ಸೇರಿದ ಅಲ್ವಾ. ಅದು ಹೇಗಿದೆ ಇವನ ವೇಗ ಅಂದರೆ, ಆ ವಾಲಿಯ ಮಗ ಅಂಗದ ಮತ್ತು ಬೇರೆ ಬೇರೆ ಜನರು, ಕಪಿವೀರರೆಲ್ಲ ಇದ್ದರು. ಇವರೆಲ್ಲರೂ ಕೂಡ ದಕ್ಷಿಣ ಸಮುದ್ರದ ತೀರದಲ್ಲಿ ಇದ್ದವರು. ಅಲ್ಲಿ ಅಂಗದ ಹೇಳಿದ, ನಾನು ಎಷ್ಟೆಲ್ಲ ದೂರ ಹಾರಬಲ್ಲೆ, ಆದರೆ 100 ಯೋಜನ ಇರುವಷ್ಟು ಈ ಸಮುದ್ರವನ್ನು ಹಾರಲಾರೆ ಅಂತ ಹೇಳಿದ್ನು. ಆಗ ಆ ವಾಲಿಯ ಮಗ ಅಂಗದನನ್ನು ಮೀರಿಸಿದಂತಹ ಆ ವೇಗದಿಂದ ಒಮ್ಮೆಲೆ 100 ಯೋಜನದಷ್ಟು ವಿಶಾಲವಾದ ಸಮುದ್ರವನ್ನು ಹಾರಿ ತೋರಿದವ, ತನ್ನ ಸಾಮರ್ಥ್ಯ ತೋರಿದವ ಈ ಯಾವ ಹನುಮಂತ. ಅದೇ ಹನುಮಂತನೇ ಈಗ ಭೂಮಿಯಲ್ಲಿ ಕಲಿಯುಗದಲ್ಲಿ ವಾಸುದೇವ ಅಂತ ಅವತಾರ ಮಾಡಿದ. ಜಲವಿಹಾರ ಪರಾಜೈಭಿಸ್ಫೃಧ
ಜಲವಿಹಾರ ಪರಾಜೈಭಿಸ್ಪೃಧಾ ಸಖಿಭಿರೀರಿತವಾರಿ ಪರಿಶ್ರಿತಂ ವದನಮಾಕುಲಲೋಚನಮಾದಧೆ ಸ್ಮಿತಮಮುಷ್ಯ ಹಿ ಕಂಚನ ವಿಭ್ರಮಂ. ಎಲ್ಲ ಮಕ್ಕಳು ನೀರಾಟ ಮಾಡ್ತಾರೆ. ಆ ನೀರಾಟ ಮಾಡುವಾಗ ಅಲ್ಲಿ ಎಲ್ಲ ಮಕ್ಕಳು ಕೂಡ ನೀರಿನಲ್ಲಿ ಮುಳುಗೆದ್ದು ಈಸಾಟ ಮಾಡ್ತಾರೆ. ಆಗ ವಾಸುದೇವನ ಮೇಲೆ ಸ್ಪರ್ಧೆಯಿಂದ ಇವನೊಟ್ಟಿಗೆ ಎಲ್ಲರೂ ಈಸಾಟ ಮಾಡಿದಂಥ ಮಕ್ಕಳು ಅವರು ಸೋತಿದ್ದಾರೆ. ಯಾಕೆಂದ್ರೆ ವಾಸುದೇವನೇ ಮೊದಲು ಹೋಗಿ ಗುರಿ ಮುಟ್ಟಿದವ. ಈ ವಾಸುದೇವನ ಮೇಲೆ ಸ್ಪರ್ಧಾ ಬುದ್ಧಿಯಿಂದ ಸೋತ ಮಕ್ಕಳೆಲ್ಲ ಇವನ ಮುಖದ ಮೇಲೆ ನೀರೆರ್ಚ್ತಿದ್ರಂತೆ. ಆ ನೀರೆರ್ಚುವಾಗ ಆಗ ವಾಸುದೇವ ನೆಗೆ ಮಾಡ್ತಿದ್ದ. ಹೇಗೆ? ಸೋತವರು ಇನ್ನೇನ್ ಮಾಡ್ತಾರೆ, ಆಟದಲ್ಲಂತೂ ಗೆಲ್ಲಲಿಕ್ಕಾಗ್ಲಿಲ್ಲ, ಹಾಗಾಗಿ ನನ್ನ ಮುಖದ ಮೇಲೆ ನೀರೆರ್ಚ್ತಾರೆ ಅಲ್ವಾ, ಆಯ್ತು ಬಿಡು ಅಂತ ಹೇಳಿ ಇವ ಒಳ್ಳೆ ಚಂಚಲವಾದಂತಹ ನೋಟದಲ್ಲಿ ನಗೆ ಬೀರ್ತಾ ಒಳ್ಳೆ ಚಂದದ ಮುಗುಳ್ನಗೆಯಿಂದ ಅವನು ಎಲ್ಲರಿಗೂ ಕಾಣಿಸಿಕೊಂಡ. ಅದನ್ನ ನೋಡಿದ್ರೆ ಆ ವಾಸುದೇವನ ಮುಖವನ್ನ ಹಾಗೆ ಆ ಗೆಳೆಯರೆಲ್ಲ ಸಿಂಪಡಿಸಿದಂತಹ ಎರಚಿದ ನೀರಿನಿಂದ ತುಂಬಿರುವಂತಹ ವಾಸುದೇವನ ಮುಖ ಅದೆಷ್ಟು ಸೊಗಸಾದಂತಹ ಸೊಬಗಿನಿಂದ ಕೂಡಿರುವಂತಹ ಮುಖವೇನೋ ಅದು. ಅತ್ಯಂತ ಕಳಾಪೂರ್ಣವಾಗಿದ್ದಂತಹ ವಾಸುದೇವನ ಮುಖ, ಚೆಲುಮುಖ, ಮತ್ತೆ ಮತ್ತೆ ನೋಡುವ ಹಾಗಿರುವಂತಹ ಚೆಲುವ ನಮ್ಮ ವಾಸುದೇವ ಅಂತ ಇದನ್ನು ತಿಳಿಸ್ತಾರೆ. ಸಶನಕೈರ್ಬಲಿನೋ ಅಯುಗಪದ್ಗತಾನ್ ಪ್ರವಿಹೃತೇಷು ಸಖೀನ್ ನಿರಪಾತಯದ್ ಅಶನಕೈರ್ಯುಗಪತ್ ಪ್ರಕೃತಾಹವಾನ್ ಸಹಸಿತೋದ್ವಿಜಸೂನುರಯತ್ನವಾನ್. ಮಕ್ಕಳು ಸೇರಿದಾಗ ಬಹುರೀತಿಯ ಆಟ, ಅದರಲ್ಲಿ ಕುಸ್ತಿ ಆಟವೂ ಇರ್ತದೆ. ಬಾರೋ ಕಾದಾಡುವ, ನಾವು ಯುದ್ಧ ಮಾಡುವ. ಎಂಥ ಯುದ್ಧ? ಮಲ್ಲ ಯುದ್ಧ. ನನಗೆ ನೀನು, ನಿನಗೆ ನಾನು, ಕುಸ್ತಿ ಮಾಡುವ ಅಂತ ಕುಸ್ತಿ ಆಟ ಆಡ್ತಾರೆ. ಗಂಡು ಮಕ್ಕಳೆಲ್ಲ ಇಂಥ ಆಟ ಮಾಡೋದು ಉಂಟು. ಹೀಗೆ ವಾಸುದೇವ ಆ ಗುರುಕುಲದಲ್ಲಿ ಜೊತೆಗಾರರಾದಂಥ ಮಕ್ಕಳೊಟ್ಟಿಗೆ ಆ ಒಂದು ಕುಸ್ತಿ ಆಟ ಆಡಿದ. ಎಲ್ಲರೂ ಬರುವಾಗ ಬಹಳ ಜನ ಗಟ್ಟಿಯಾದಂಥವರಿದ್ರು. ಇವನಿನ್ನೂ ಸಣ್ಣ ಹುಡುಗ, ಈಗ ಮಾತ್ರ 7-8 ವರ್ಷದ ಹುಡುಗ ಇವ ಅಷ್ಟೇ. ಆದರೆ ವಯಸ್ಸಿನಿಂದ ಹಿರಿಯ ಮಕ್ಕಳು ಇದ್ದಾರೆ, 13-14 ವರ್ಷದ ಮಕ್ಕಳು, ಅವರೆಲ್ಲ ಬಹಳ ಗಟ್ಟಿ ಇದ್ದಾರೆ. ಆ ಗಟ್ಟಿಯಾಗಿರುವಂತಹ ಬೆಳೆದ ಮಕ್ಕಳು ಅವರೊಟ್ಟಿಗೆ ಇವ ಮಲ್ಲ ಯುದ್ಧವನ್ನ, ಕುಸ್ತಿ ಆಟ ಆಡಿ ಆ ಹಿರಿಯ ಮಕ್ಕಳನ್ನು ಇವನು ಕೆಡವಿ ಬಿಡ್ತಿದ್ದ. ಹೀಗೆ ಇದ್ದ ಇವನು. ಇಂತಹ ಈ ಬ್ರಾಹ್ಮಣೋತ್ತಮರಾದಂತಹ ನಡಿಲಾಯ ಭಟ್ಟರ ಮಗ ಇವ. ಈ ಭಟ್ರ ಮಗ ಈ ರೀತಿ ಶಕ್ತಿ ಸಂಪನ್ನ ಹಿರಿಯರಾದ ಮಕ್ಕಳನ್ನು ಬೀಳಿಸಿಬಿಡ್ತಿದ್ದ. ಆಗ ಆ ಮಕ್ಕಳೆಲ್ಲ ಯೋಚಿಸಿದ್ರು, ಒಂದು ಕೆಲಸ ಮಾಡುವ, ಈ ವಾಸುದೇವನ ಹತ್ರ ಒಬ್ಬೊಬ್ಬರೇ ಹೋದ್ರೆ ಎಲ್ಲರನ್ನು ಕೆಡು ಹಾಕ್ತಾನೆ, ನಾವೆಲ್ಲ ಒಟ್ಟಿಗೆ ಹೋಗಿ ಇವನ ಮೇಲೆ ಬೀಳುವ. ಆಗೇನ್ ಮಾಡ್ತಾನೆ, ಇವನನ್ನೇ ಬೀಳಿಸ್ಬೋದು ಅಂತ ಯೋಚನೆ ಮಾಡಿ ಇವನಿಗಿಂತ ಕಿರಿಯರು ಆಗಿರುವ ಎಲ್ಲ ಮಕ್ಕಳು ಕೂಡ ಗುಂಪುಗಟ್ಟಿಕೊಂಡು ವಾಸುದೇವನ ಸಮೀಪಕ್ಕೆ ಬಂದು ಇವನನ್ನ ದೂಡಲಿಕ್ಕೆ ನೋಡಿದ್ರು. ಆದರೆ ವಾಸುದೇವ ಅನಾಯಾಸವಾಗಿ ಅವರನ್ನೆಲ್ಲ ನೆಲಕ್ಕೆ ದೂಡಿಬಿಟ್ಟ, ಕೆಡವಿ ಹಾಕಿದ. ಯಾರೂ ಕೂಡ ಮೇಲೇಳಲಿಕ್ಕೆ ಆಗುವುದಿಲ್ಲ, ಅಷ್ಟು ಚಂದವಾಗಿ ಎಲ್ಲರನ್ನು ಕೆಡವಿ ಹಾಕಿದ. ಅಷ್ಟು ಚಾತುರ್ಯ, ಅಷ್ಟು ಬಲ. ಆ ಪಟ್ಟುಗಳೆಲ್ಲ ಗೊತ್ತಿದೆ. ಕುಸ್ತಿ ಪಟ್ಟುಗಳನ್ನ ಚೆನ್ನಾಗಿ ತಿಳಿದಂತಹ ವಾಸುದೇವ ಅವನೇನು ಕುಸ್ತಿ ಕಲ್ತಿಲ್ಲ, ಎಲ್ಲಿ ತಾನೇನು ಕಲಿಯದಿದ್ರು ಕೂಡ ಕುಸ್ತಿಯ ಪಟ್ಟುಗಳನ್ನು ಚತುರವಾಗಿ ಜಾಣತನದಿಂದ ಪ್ರಯೋಗ ಮಾಡಿ ತನ್ನೊಟ್ಟಿಗೆ ಬಂದಂತಹ ಅಷ್ಟು ಗುಂಪಾಗಿ ಬಂದಂತಹ ಎಲ್ಲ ಮಕ್ಕಳನ್ನು ಕೂಡ ಕೆಡವಿ ಬಿಟ್ಟ ವಾಸುದೇವ. ಗ್ರಹಣ ನಿಗ್ರಹಣೆ ಗ್ರಹಣೆ ದೃಢೆ ಗುರುಭರೋದ್ಧರಣಾದಿವಿಧೌ ಪಟೌ ಇಹ ವಿಭಾವುಪಚಾರ ಧಿಯಾನ್ ನೃಣಾಂ ಋತುಮಯಂ ನನು ಭೀಮಯಿತೀರಿತಂ. ಇವ ಎಂತ ಮಾಡ್ಬೋದು? ಇವನನ್ನ ಯಾರಾದರೂ ಹಿಡಿದ್ರೆ ಆ ಹಿಡಿದದ್ದನ್ನು ಬಿಡಿಸಿಕೊಂಡ್ಬಿಟ್ರು. ಯಾರೋ ಮಕ್ಕಳಪ್ಪ ಬಂದ್ರು, ಇವನನ್ನ 2 ಕೈಗಳನ್ನು ಹಿಡಿದು ಬಿಟ್ರು.
ಸುಲಭವಾಗಿ ಅನಾಯಾಸವಾಗಿ ಮತ್ತೊಬ್ಬರು ತನ್ನನ್ನು ಹಿಡಿದಾಗ ಬಿಡಿಸಿಕೊಳ್ತಿದ್ದ, ತಾನೇ ಮತ್ತೊಬ್ಬರನ್ನ ಬಿಗಿಯಾಗಿ ಹಿಡಿದುಕೊಳ್ತಿದ್ದ. ಇವನ ಹಿಡಿಯಿಂದ ಯಾರು ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಮತ್ತು ಇನ್ನೊಬ್ಬರು ಹಿಡಿದ್ರೆ ಇವನು ಅನಾಯಾಸವಾಗಿ ಬಿಡಿಸಿಕೊಳ್ತಾನೆ. ಆದ್ರೆ ಇವನು ಯಾರನ್ನಾದ್ರೂ ಹಿಡಿದ್ರೆ ಅವ್ರು ಬಿಡಿಸ್ಕೊಳ್ಳಿಕ್ ಬರುವುದಿಲ್ಲ. ಮತ್ತು ಅತ್ಯಂತ ಭಾರವಾದ ವಸ್ತುವನ್ನ ಅನಾಯಾಸವಾಗಿ ಎತ್ತಿ ಬಿಡ್ತಾನೆ. ಒಂದು ದೊಡ್ಡ ಕಲ್ಲು ಬಂಡೆ ಇದೆಯಾ, ಅದನ್ನು ಎತ್ತಿ ಆಚೆಗೆ ಇಟ್ಬಿಡ್ತಾನೆ. ಹೀಗೆ ಇಂತಹ ಕೆಲಸಗಳನ್ನೆಲ್ಲ, ಇಂತಹ ಚುರುಕಾಗಿ ಈ ಒಂದು ಚಟುವಟಿಕೆಗಳನ್ನೆಲ್ಲ, ಆಟಗಳನ್ನೆಲ್ಲ ವಾಸುದೇವ ತೋರಿಸ್ತಿದ್ದ. ಅತ್ಯಾಶ್ಚರ್ಯ ಆಗ್ತಿತ್ತು. ಯಾಕೆ? ಗ್ರಹಣ ನಿಗ್ರಹಣೆ ಗ್ರಹಣೆ ದೃಢೆ ಅಂತ. ದೃಢೆ ಗ್ರಹಣೆ, ಗಟ್ಟಿಯಾಗಿ ಇವನು ಹಿಡಿದಾಗ ಬೇರೆಯವರು ಬಿಡಿಸ್ಕೊಳ್ಳಿಕ್ಕಾಗುವುದಿಲ್ಲ. ಗ್ರಹಣ ನಿಗ್ರಹಣೆ, ಯಾರಾದ್ರೂ ಇವನನ್ನ ಗ್ರಹಣ ಮಾಡಿದ್ರೆ ಇವನು ನಿಗ್ರಹ ಮಾಡಿಬಿಡ್ತಿದ್ದ, ಅವರನ್ನು ಬಿಡಿಸ್ಕೊಳ್ತಿದ್ದ. ಗುರುಭರೋದ್ಧರಣಾದಿ ವಿಧೌ ಪಟವು. ಗುರು ಅಂದ್ರೆ ಗುರು ಶಬ್ದಕ್ಕೆ ಭಾರ ಅಂತ ಅರ್ಥ. ಭಾರವಾದ ವಸ್ತುಗಳನ್ನ ಅನಾಯಾಸವಾಗಿ ಮೇಲೆತ್ತುತ್ತಿದ್ದ. ಈ ರೀತಿಯ ಪಟವು ಅಂದ್ರೆ ಈ ರೀತಿ ಪಟುವಾಗಿದ್ದ. ಇಷ್ಟು ಜಾಣನಾದ ವಾಸುದೇವ, ಇಷ್ಟು ಜಾಣನಾಗಿದ್ದ. ಈ ರೀತಿಯಲ್ಲಿ ಇರುವಂಥವ ಇವ. ಇಹ ವಿಭಾವುಪಚಾರ ಧಿಯಾಂದ್ರಣಂ. ಈ ರೀತಿ ಇರುವಂತಹ ಈ ಲೋಕಗುರು, ಇವ ಲೋಕಗುರು ಅನ್ನೋದು ಸ್ಪಷ್ಟವಾಗಿದೆ ಇವನ ಕಾರ್ಯದಲ್ಲಿ. ಇವನ ನಾನಾ ಚಟುವಟಿಕೆಗಳನ್ನು ನೋಡಿದಾಗ ಇವನು ಲೋಕಗುರು ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಆದ್ರೆ ಜನರು ಒಂದ್ ರೀತಿ ಮಾತಾಡ್ತಿದ್ರು, ಇವನೇನು ಇಷ್ಟೆಲ್ಲ ಕಾರ್ಯ ಮಾಡ್ತಾನೆ, ಇವನೆಲ್ಲೋ ಭೀಮನೇ ಹುಟ್ಟಿದ್ದಾನೆ ಅಂತಿದ್ರು. ಭೀಮ ಇಂತಹ ಬಾಲಲೀಲೆಗಳನ್ನು ತೋರಿದ್ದ, ಇವನು ಭೀಮನೇ ಹೌದು ಅಂತ ಎಲ್ಲರೂ ಕೂಡ ಉಪಚಾರದ ಮಾತುಗಳು ಆಡ್ತಿದ್ರು. ಉಪಚಾರ ಅಂದ್ರೇನು? ಸಾಮಾನ್ಯವಾಗಿ ಮನೆಗೆ ಯಾರಾದರೂ ಒಂದು ಶುಕ್ರವಾರ ಸಂಜೆ ಮನೆಗೊಂದು ಮುತ್ತೈದೆ ಬಂದ್ರೆ ಏನು ಹೇಳ್ತೇವೆ? ಮಹಾಲಕ್ಷ್ಮಿಯೇ ಬಂತು ಹೇಳ್ತೇವೆ. ಮಹಾಲಕ್ಷ್ಮಿ ಅಂದ್ರೇನು? ಅವಳೇನು ಮಹಾಲಕ್ಷ್ಮಿ ಅಲ್ಲ, ಆದ್ರೆ ಉಪಚಾರಕ್ಕೆ ಹೇಳುದು ಮಹಾಲಕ್ಷ್ಮಿ ಅಂತ ಹೇಳುವುದು. ಹಾಗೆ ಇವನನ್ನ ಜನರೆಲ್ಲರೂ ಕೂಡ ಭೀಮ ಅಂತ ಔಪಚಾರಿಕವಾಗಿ ಹೇಳ್ತಿದ್ರು. ಅವರು ಔಪಚಾರಿಕವಾಗಿ ಭೀಮ ಅಂತ ಇವನನ್ನ, ಅಂದ್ರೆ ಇವನ ಕಾರ್ಯವೈಖರಿ, ಇವನ ಆಟದ ವೈಖರಿ ನೋಡಿ ಇವನನ್ನ ಭೀಮ ಅಂತ ಹೇಳಿದ್ರೂ ಕೂಡ ಅದು ಋತುಮಯಂ, ಸತ್ಯವೇ ಆಗಿದೆ ಅಂತ ಹೇಳ್ತಾರೆ. ಯಾಕೆ? ಭೀಮನೇ ಈಗ ಕಲಿಯುಗದಲ್ಲಿ ವಾಸುದೇವನಾಗಿ ಹುಟ್ಟಿದ್ದು ಅಂತ ಇಷ್ಟನ್ನು ಹೇಳ್ತಾರೆ. ವಿಹರತೀತಿ ಪಠತ್ಯಪಿ ನ ಸ್ಫುಟಂ ಸ್ವಗೃಹಗಾಮಿನಿ ಚಾದೃತಮಾಯತಿ ಪರಿತುತೋಷ ನ ಚಿತ್ರ ನ ತತ್ರ ಜಗದ್ಗುರೌ ಸಕಿಲ ಪೂಗವನನ್ಮಯ ಜೋದ್ವಿಜಃ. ತೋಟಂತಿಲ್ಲಾಯರ ಮನೆಯಲ್ಲಿ ಗುರುಕುಲವಾಸ. ತೋಟಂತಿಲ್ಲಾಯರೇ ಗುರುಗಳು, ಅವರ ಮನೆಯಲ್ಲಿ ನಡೆಯುವಂಥದ್ದು ಈ ಗುರುಕುಲ. ಆ ಗುರುಕುಲಕ್ಕೆ ಇವ ಮನೆಯಿಂದ ನಿತ್ಯ ಮನೆಗೆ ಹೋಗ್ತಿದ್ದಲ್ಲ, ವಾಸ ಮಾಡಲಿಲ್ಲ. ಗುರುಕುಲ ವಾಸ ಮಾಡಲಿಲ್ಲ ವಾಸುದೇವ. ಮನೆಯಿಂದ ನಿತ್ಯ ಹೋಗ್ತಿದ್ದ. ಮನೆಗೆ ಮಧ್ಯಾಹ್ನ ಊಟಕ್ಕೆ ಬರುವುದು, ಊಟ ಮುಗಿಸಿ ಮತ್ತೆ ಗುರುಗಳ ಮನೆಗೆ ಹೋಗುದು, ಸಂಜೆ ಗೂಡಿ ಮನೆಗೆ ಬರುವುದು. ಇದೆಲ್ಲ ಕ್ರಮ ಇದ್ದಿತ್ತು, ವಾಸುದೇವನ ಕ್ರಮ. ಕೆಲವರು ಹಾಗೆ ಮಾಡ್ತಾರೆ, ಗುರುಗಳ ಮನೆ ಸಮೀಪ ಇದ್ರೆ ಗುರುಗಳ ಮನೆಯಲ್ಲಿ ವಾಸ ಮಾಡುದು. ದೂರದ ಸ್ಥಳದಿಂದ ಬಂದವರು ಗುರುಕುಲ ವಾಸ ಮಾಡ್ತಾರೆ. ಈಗ ಈ ವಾಸುದೇವ ಈ ಬಹುರೀತಿಯ ಆಟಗಳನ್ನು ತೋರ್ತಿದ್ದ. ಇವನ ಆಟ ಪ್ರಸಿದ್ಧವಾಗಿ ಹೋಯಿತು. ಮೊದಲು ಗುರುಗಳ ಕಣ್ತಪ್ಪಿಸಿ ಆಟ ಆಡಿದ್ದು. ಈಗ ಗುರುಗಳಿಗೆ ಅರಿವಾಯ್ತು, ಓ ಈ ಹುಡುಗರೆಲ್ಲ ಬಹಳ ಆಟ ಆಡ್ತಾರೆ, ಇದಕ್ಕೆ ಮುಂದಾಳು ಯಾರು ಅಂದ್ರೆ ವಾಸುದೇವ ಅಂತ ಗೊತ್ತಾಯ್ತು. ಆಗ ಗುರುಗಳು ಜೋರು ಮಾಡಿದ್ರು, ನೀನ್ ಏನ್ ಮಾಡ್ತಾ ಇದೀಯ? ಯಾವಾಗ್ಲೂ ಆಟ ಆಡ್ತಾ ಇರ್ತೀಯ. ವಿಹರತೀತಿ ಪಠತ್ಯಪಿ ನ ಸ್ಫುಟಂ. ನೀನು ಓದುವುದೇ ಇಲ್ಲ, ಯಾವಾಗ್ಲೂ ಆಟ ಆಡ್ತಾ ಇರ್ತೀಯ. ಸದಾ ಕಾಲ ಆಟ ಆಡುವುದು, ಓದುವುದೇ ಇಲ್ಲ ನೀನು. ಸ್ವಗೃಹಗಾಮಿನಿ, ನಿನ್ನ ಮನೆಗೆ ನೀನು ಹೋಗಿ ಬಿಡ್ತೀಯಲ್ಲ, ಮನೆಗೆ ಹೋದವ ಅದೃತ ಮಾಯತಿ, ನಿಧಾನವಾಗಿ ಬರ್ತೀಯ. ಬೇಗ ಬರ್ಬೇಕಲ್ವಾ, ಮನೆಗೆ ಹೋಗಿ ಊಟ ಮುಗಿಸಿ ಕೂಡಲೇ ಹೊರಟು ಬರ್ಬೇಕು. ಹಾಗೆ ಮಾಡೋದಿಲ್ಲ ನೀನು. ಮನೆಗೆ ಹೋದವ ಸಾವಕಾಶ ಮನೆಗೆ ಬರ್ತೀಯ. ಇಲ್ಲಿ ಪಾಠ ಏನು ಓದೋದಿಲ್ಲ, ಯಾವಾಗಲೂ ಆಟ ಆಡ್ತೀಯ ನೀನು, ಹೀಗೆಲ್ಲ ಮಾಡ್ತೀಯ ಅಂತ ಹೇಳಿ ಈ ಜಗದ್ಗುರುವನ್ನ ನೋಡಿ, ಆ ಜಗದ್ಗುರುವಾದಂತಹ ಶಿಷ್ಯನ ಬಗ್ಗೆ ತೋಟಂತಿಲ್ಲಾಯರು ಈ ಮಾತನ್ನ ಬಹಳ ಬೇಸರದಿಂದ ಹೇಳಿದರು. ಇದೊಂದು ವಿಷಯ. ಅಥ ಕದಾಚನ ಸೋಧ್ಯಯನಾಂತರೆ ತಮವದತ್ ಕುಪಿತೋನ್ಯಮನಸ್ವಿನಂ ಪಠಸಿನೋ ಷಠತೆ ಸಖಿಭಿಃ ಸಮಂ
ಕಿಮಿತಿ ನಿತ್ಯಮುದಾಸಿತಧೀರಿತಿ. ಮಕ್ಕಳಿಗೆಲ್ಲ ಪಾಠ ಹೇಳ್ತಾ ಇದ್ದಾರೆ ತೋಟಂತಿಲ್ಲಾಯರು. ಆಗ ಇವನು ಪಾಠಕ್ಕೇನೋ ಕೂತಿದ್ದಾನೆ, ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಪಾಠವನ್ನ ಲಕ್ಷ್ಯ ಕೊಟ್ಟು ಕೇಳ್ತಾ ಇಲ್ಲ. ಎಲ್ಲೋ ಮನಸ್ಸು ಎಲ್ಲ ಏನನ್ನೋ ನೋಡ್ತಾ, ಎಲ್ಲಿಯೋ ಏನನ್ನೋ ನೋಡ್ತಾ, ಏನೋ ಆಲೋಚನೆ ಮಾಡ್ತಾ ಕೂತ್ಕೊಂಡಿದ್ದಾನೆ ವಾಸುದೇವ. ಅದನ್ನು ನೋಡಿದ್ರು ಗುರುಗಳು. ಅವರಿಗೆ ಸಿಟ್ಟು ಬಂತು. ಎಂತ ಹುಡುಗ ಇಮ್ಮ, ಪಾಠ ಹೇಳ್ತಾ ಇದ್ರೆ ಲಕ್ಷ್ಯ ಕೊಟ್ಟು ಗುರುಗಳ ಮುಖವನ್ನೇ ನೋಡ್ಬೇಕು, ಗುರುಗಳು ಕಲಿಸುವುದನ್ನೇ ಮನಸ್ಸಿಗೆ ತಗೊಳ್ಬೇಕು. ಅದನ್ನು ಮಾಡುವುದಿಲ್ಲ, ಮತ್ತೆ ಬೇರೇನೋ ಆಲೋಚನೆ ಮಾಡುವುದು. ಆಗ ಕೂಡಲೇ ಅವ್ರು ಹೇಳಿದ್ರು, ಹೌದಾ, ನೀನು ಬಹಳ ಪುಂಡ ಇದ್ದೀಯ, ಬಹಳ ಪುಂಡಾಟ ಮಾಡ್ತೀಯ. ನೀನು ಓದೋದೇ ಇಲ್ಲ, ಆ ಮಕ್ಕಳ ಜೊತೆಗೆ ಆಟವನ್ನೊಂದು ಆಡ್ತೀಯ ಅಷ್ಟೇ. ಆ ಎಲ್ಲ ನಿನ್ನ ಮಿತ್ರರ ಜೊತೆಯಲ್ಲಿ ಸೇರ್ಕೊಂಡು ಕುಣಿದಾಡ್ತೀಯ, ಓದುವುದಿಲ್ಲ, ಏನಿಲ್ಲ. ಮತ್ತು ಯಾವಾಗಲೂ ಕೂಡ ಸೋಮಾರಿತನ ಇದೆ ನಿನ್ಗೆ. ನಿತ್ಯ ಉದಾಸಿತ ಧೀಹಿ ಅಂದ್ರೆ ಪಾಠದ ವಿಷಯದಲ್ಲಿ ಬಹಳ ಉದಾಸೀನ ಬುದ್ಧಿಯಿಂದ ಕೂತ್ಕೊಳ್ತೀಯ, ಲಕ್ಷ್ಯ ಕೊಡುವುದೇ ಇಲ್ಲ. ಪಾಠನ ಮಾಡ್ತಾ ಇರ್ಬೇಕು, ನೀನು ಲಕ್ಷ್ಯವೇ ಕೊಡುವುದಿಲ್ಲ, ಉದಾಸೀನ ಬುದ್ಧಿಯಿಂದ ಕೂತ್ಕೊಳ್ತೀಯ. ಇವರೇನು ಹೇಳ್ತಾರೆ ಅನ್ನೋ ಹಾಗೆ ಕೂತ್ಕೊಳ್ತೀಯ. ಹೌದಾ, ಯಾಕೆ ಹೀಗೆ ಮಾಡ್ತೀಯ, ನೀನು ಭಾರಿ ಪುಂಡಾಟ ಮಾಡ್ತೀಯಲ್ಲ ಅಂತ ಹೇಳಿ ವಾಸುದೇವನನ್ನ ಗದರಿದ್ರು. ಗುಣನಿಕಾಚರಣಾದಿಕ ಗೋಚರ ನಮಮ ಹೃದಯಿತೇತ್ಯುದಿತೆ ಮುನ ವದವಿಶಾರದವಾದಯಥೇಪ್ಸಿತಂ ತ್ವಮುಪರೀತ್ಯವದದ್ಧರಣೀ ಸುತಃ. ಆಗ ಅವ ಹೇಳ್ದ, ವೇದಗಳನ್ನು ಕಲಿಸ್ತೀರಾ ನೀವು, ವೇದಗಳನ್ನು ಎಷ್ಟು ಬಾರಿ ಕಲಿಸ್ತೀರಾ, ಕಲಿಸಿದ್ದನ್ನೇ ಕಲಿಸ್ತೀರ, ಮತ್ತೆ ಹೇಳಿ ಅಂತ ಹೇಳಿಸ್ತಾನೇ ಇರ್ತೀರ. ಒಂದೆರಡು ದಿನಕ್ಕೆ ಮುಗಿಯುವುದಿಲ್ಲ ಅದು, ಒಂದು ದಿನದಲ್ಲಿ ಅಷ್ಟು ಬಾರಿ ವೇದದ ಸಾಲುಗಳನ್ನೆಲ್ಲ ಮತ್ತೆ ಹೇಳಿಸ್ತೀರ. ಎಲ್ಲ ಪದಗಳನ್ನು ಸಸ್ವರವಾಗಿ ಅದೇ ರೀತಿ ಬಾಯಿಪಾಠ ಮಾಡಬೇಕು. ಬಾಯಿಪಾಠವನ್ನು ಮಾಡಿಸ್ತೀರ. ಒಮ್ಮೆ ಹೇಳಿಕೊಡೋದು, ಎರಡನೇ ಬಾರಿ ಕಲಿಸುವುದು, ಮೂರನೇ ಬಾರಿಯಿಂದ ಅಭ್ಯಾಸ ಮಾಡಿಸುವುದು, ಬಾಯಿಪಾಠ ಅಭ್ಯಾಸ ಮಾಡಿಸುವುದು. ವೇದವನ್ನು ಸಸ್ವರವಾಗಿ ಹೇಳಲಿಕ್ಕೆ ನೀವು ಅಭ್ಯಾಸವನ್ನು ಮಾಡಿಸ್ತೀರ. ಇಷ್ಟು ಮಾಡಿದಾಗ ಬಾಯಿಪಾಠ ಆಗೋಗ್ತದೆ. ವೇದ ಸಸ್ವರವಾಗಿ ವೇದ ಮಂತ್ರಗಳೆಲ್ಲ ಬಾಯಿಪಾಠ ಆಗಿ ಹೋಗ್ತದೆ. ಇದು ನನಗೆ ಸೇರುವುದಿಲ್ಲ, ಮತ್ತೆ ಹೇಳೋದು ನನಗೆ ಸೇರುವುದಿಲ್ಲ. ಒಮ್ಮೆ ಹೇಳಿದರೆ ಅಷ್ಟೆ, ಮತ್ತೆ ಅದನ್ನೇ ಪಾಠ ಹೇಳೋದು ಅಂತ ಅದನ್ನೇ ಹೇಳ್ತೀರ, ನನಗದು ಸೇರುವುದಿಲ್ಲ ಅಂತ ಹಾಗೆ ಹೇಳಿದ. ಆಗ ಉಪಾಧ್ಯಾಯರು, ಮಾಸ್ತರು ಹೇಳಿದರು, ಯಾರು ನಮ್ಮ ತೋಟಂತಿಲ್ಲಾಯರು ಹೇಳಿದರು, ಹೌದಾ, ಏನು ಭಾರಿ ಬುದ್ಧಿವಂತ ನೀನು, ಪದ ವಿಶಾರದವಾದ ಯಥೇಪ್ಸಿತಂ, ಏನು ಭಾರಿ ವಿಶಾರದ ಎನ್ನುವ ರೀತಿಯಲ್ಲಿ ಮಾತಾಡ್ತೀಯಲ್ಲ ನೀನು. ಹಾಗಾದರೆ ಈಗ ಯಾವುದಾದ್ರೂ ಒಂದು ಭಾಗವನ್ನು ಹೇಳು ನೋಡುವ. ವೇದ ಭಾಗ ಇಷ್ಟು ಕಲಿಸಿದ್ದೇನೆ, ಹೇಳು. ಈಗ ಇನ್ನೂ ಮುಂದೆನೂ ಹೇಳ್ಕೊಡೋದಿದೆ, ಅದನ್ನು ಹೇಳು ನೋಡುವ. ತ್ವಂ ಉಪರಿ ಅಂದರೆ ಇನ್ನು ಮುಂದೆ ಅಂತ, ಇನ್ನು ಮುಂದೆ ಇರುವಂತಹ ಭಾಗವನ್ನ ನಿನ್ಗೆ ಯಾವುದಾದ್ರೂ ಇಷ್ಟ ಆದರೆ ಹೇಳು ನೋಡು. ನಿನ್ಗೆ ಯಾವ್ದು ಇಷ್ಟ ಅದು ಹೇಳು, ಪರವಾಗಿಲ್ಲ. ಒಟ್ಟು ವೇದ ಮಂತ್ರನ ಸಸ್ವರವಾಗಿ ಸ್ಪಷ್ಟವಾಗಿ ಸರಿಯಾಗಿ ಹೇಳಬೇಕು, ಹೇಳು ನೋಡುವ. ಗುರುಗಳು ಈ ರೀತಿ ಧರಣೀಯ ಸುರ, ಆ ಬ್ರಾಹ್ಮಣೋತ್ತಮರು ತೋಟಂತಿಲ್ಲಾಯರು ಗುರುಗಳು ಹೀಗೆ ಹೇಳಿದರು. ಸಕಲ ಲಕ್ಷಣ ಶಿಕ್ಷಣ ಮೂಲಭೂಃ ಶ್ರುತಿ ಸಮಾಮನನಂ ಸ್ಖಲನೋಜ್ಜಿತಂ ನ ಖಲು ಕೇವಲಮಸ್ಯ ಗುರೋರ್ವ್ಯಧದ್ ಸುಮನಸಾಮಪಿ ತತ್ರ ಕುತೂಹಲಂ. ಯಾವಾಗ ವಾಸುದೇವನಿಗೆ ಗುರುಗಳು ಈ ಮಾತು ಹೇಳಿದ್ರು, ಕೂಡಲೇ ಶುರು ಮಾಡಿಯೇ ಬಿಟ್ಟ. ವೇದ ಮಂತ್ರ ಹೇಳಲಿಕ್ಕೆ ಶುರು ಮಾಡಿಬಿಟ್ಟ. ತಡವರಿಸ್ತಾನ, ಹೇಳುವಾಗ ತಡಿಸ್ತದೆ, ಶ್ಲೋಕ ಹೇಳುವಾಗಲೂ ಒಮ್ಮೊಮ್ಮೆ ತಡೆಯುತ್ತದೆ ನೋಡಿ. ತಡೆದಿದೆಯಲ್ಲ, ತಿಳಿದ ವಿಷಯ ಮತ್ತೆ ಗೊತ್ತಿರುವ ನಿತ್ಯ ಹೇಳುವ ಶ್ಲೋಕದಲ್ಲೇ ನಾವು ತಡವರಿಸಿ ಬಿಡ್ತೇವೆ. ಕನ್ನಡ ಭಾಷೆಯೇ ನಮಗೆ ಗೊತ್ತಿರುವ ಭಾಷೆ, ಮಾತಾಡುವ ಭಾಷೆ, ಇದರಲ್ಲಿ ನಾವು ತಡಿಸ್ತೇವೆ. ಎಲ್ಲಿ ತಡಸಾಯಿತು, ಹೇಗೆ ತಡಿಸ್ತೇವೆ ಗೊತ್ತಿಲ್ಲ, ಆದರೆ ಒಟ್ಟು ತಡಿಸ್ತೇವೆ. ಹೌದಾ, ನಮ್ಮ ವಾಸುದೇವನ ವಿಷಯಕ್ಕೆ ಬರುವ, ನಮ್ಮ ಕತೆ ಇಷ್ಟೆ.
ವಾಸುದೇವ ಹೇಗೆ ಹೇಳಿದ ವೇದ ಮಂತ್ರಗಳನ್ನು ಸ್ವಲ್ಪವೂ ತಡವರಿಸದೆ ಸ್ಪಷ್ಟವಾಗಿ ಆ ಮಂತ್ರದ ಎಲ್ಲ ವೇದ ಮಂತ್ರಗಳ ಸಾಲನ್ನು ಮಂತ್ರಪಾಠವನ್ನು ಚೆನ್ನಾಗಿ ಹೇಳಿಬಿಟ್ಟ. ದಡ ಹೇಳಿಯೇ ಬಿಟ್ಟ. ಉಚ್ಚಾರ ನಿಯಮಗಳು ಉಂಟು. ಅದು ಉಚ್ಚಾರ ನಿಯಮಗಳೇನು? ಹ್ರಸ್ವ, ದೀರ್ಘ, ಪ್ಲುತ, ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಸಾನುನಾಸಿಕ, ನಿರನುನಾಸಿಕ ಅಂತ ಹೀಗೆಲ್ಲ ಉಂಟು ವರ್ಣಗಳು. ಯಾವ ಯಾವ ವರ್ಣವನ್ನ ಹೇಗೆ ಹೇಗೆ ಉಚ್ಚರಿಸಬೇಕೋ ಹಾಗೆ ಉಚ್ಚರಿಸ್ತಾನೆ. ಎಲ್ಲಿ ಏರಿಸಬೇಕೋ ಅಲ್ಲಿ ಏರಿಸ್ತಾನೆ, ಎಲ್ಲಿ ಇಳಿಸ್ಬೇಕೋ ಅಲ್ಲಿ ಇಳಿಸ್ತಾನೆ, ಸಮಮಟ್ಟದಲ್ಲಿ ಸಮನಾಗಿ ಹೇಳ್ತಾನೆ. ಈ ರೀತಿಯಾಗಿ ಇವನು ಈ ರೀತಿ ಉಚ್ಚಾರ ಮಾಡ್ತಾ ಮಾಡ್ತಾ ವೇದೋಚ್ಚಾರವನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಕೇಳಿದ್ರು ಗುರುಗಳಿಗೆ ಅತ್ಯಾಶ್ಚರ್ಯ ಹೋಯ್ತು. ಇವನು ಮನಸ್ಸು ಕೊಡುವುದಿಲ್ಲ, ಲಕ್ಷ್ಯ ಕೊಡುವುದಿಲ್ಲ ಅಂತ ನಾವಂದ್ರೆ ಇಷ್ಟು ಚಂದವಾಗಿ ವೇದಗಾನ ಮಾಡ್ತಾನಲ್ಲ ಈ ಹುಡುಗ ಅಂತ ಆಶ್ಚರ್ಯ ಆಯ್ತು. ಆಗ ಅಲ್ಲಿ ದೇವತೆಗಳಿಗೆ, ಈ ಗುರುಗಳಿಗೆ ಮಾತ್ರ ಆಶ್ಚರ್ಯ ಆಗಲಿಲ್ಲ. ಯಾವಾಗ ಗುರುಗಳು ನೀನು ಮಂತ್ರ ಹೇಳು ಅಂತ ಹೇಳಿದ್ರೋ ಕೂಡಲೇ ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ಬಂದು ನಿಂತರು. ವಾಸುದೇವ ವೇದಗಾನ ಮಾಡ್ತಾನೆ ಅಂಥೇಳಿ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ಸರ್ವ ದೇವತೆಗಳು ಕೂಡ, ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ಬಂದು ನೆರೆದು ಬಿಟ್ರು. ಯಾಕೆ? ವಾಸುದೇವ ವೇದಗಾನ ಮಾಡ್ತಾನೆ, ಕೇಳಬೇಕು ಅಂತ. ಆಗ ಗುರುಗಳಿಗೆ ಮಾತ್ರ ಸಂತೋಷ ಆಶ್ಚರ್ಯಗಳಾಗಿದ್ದಲ್ಲ, ದೇವತೆಗಳಿಗೆ ಪರಮಾನಂದ ಆಗಿ ಹೋಯಿತು. ಅಷ್ಟು ಚಂದವಾಗಿ ಆ ಸುಮನಸಾಮಪಿ ತತ್ರ ಕುತೂಹಲಂ, ಆ ದೇವತೆಗಳಿಗೆ ಅತ್ಯಂತ ಕುತೂಹಲವನ್ನು ಉಂಟು ಮಾಡಿದಂತಹ ಆನಂದಮಯವಾದಂತಹ ಆ ಒಂದು ಪ್ರಭಾವವನ್ನು ವಾಸುದೇವ ತಾನು ಮಂತ್ರೋಚ್ಚಾರ ಮಾಡಿ ಹೇಳಿದ ಅಂತ ಇಷ್ಟು ವಿಷಯವನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ಮುಂದಿನ ವಿಷಯ ಅದು ಆ ಗುರುಗಳ ಮಗನ ವಿಷಯ. ಪ್ರಿಯವಯಸ್ಯ ಶಿರೋ ಗುರುವೇದನಂ ಅಸಮಯತ್ ಸಹಜಾಮಪಿ ದುಸ್ಸಹಂ ಸವಿಪಿನೇ ವಿಜನೆ ಮುಖವಾಯುನ ಶ್ರವಣಗೋಚರಿತೇನ ಕದಾಚನ. ಒಂದು ದಿವಸ ಗುರುಗಳ ಮಗನನ್ನ ವಾಸುದೇವ ಕರೆದ. ಸಮೀಪದಲ್ಲೇ ಇದ್ದಂತಹ ಅಡವಿ. ಆ ಸಮೀಪದ ಅಡವಿಯಲ್ಲಿ ಏಕಾಂತ ಸ್ಥಳ, ಜನರೇನು ಓಡಾಡದಂತಹ ಒಂದು ಸ್ಥಳಕ್ಕೆ, ಅಡವಿಯಲ್ಲಿ ಗುರುಗಳ ಮಗನನ್ನು ಕರೆದುಕೊಂಡು ಹೋದ ವಾಸುದೇವ. ಆ ಗುರುಗಳ ಮಗ ವಾಸುದೇವನಿಗೆ ಅತ್ಯಂತ ಪ್ರೀತಿಯ ಗೆಳೆಯ. ಆ ಗೆಳೆಯನನ್ನ ಕರೆದುಕೊಂಡು ಹೋದ. ಆ ಗೆಳೆಯನಿಗೆ ಅಂದರೆ ಗುರುಪುತ್ರನಿಗೆ ಒಂದು ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ. ಏನದು ಅಂದರೆ ಅವನು ಹುಟ್ಟಿದ ಕಾಲದಿಂದ ಅವನಿಗೆ ತಲೆನೋವಿತ್ತು, ಮಾತೃಗರ್ಭದಲ್ಲೇ ಬಂದಿತ್ತು ಅನ್ನೋ. ಯಾವಾಗಲೂ ಶಿಶುವಾಗಿದ್ದಾಗ ಅಳ್ತಿದ್ದ, ಸ್ವಲ್ಪ ದೊಡ್ಡವನಾದ, ಎಷ್ಟೆಲ್ಲ ಚಿಕಿತ್ಸೆ ಮಾಡಿದ್ರು ಅವನಿಗೆ ತಲೆನೋವಿದೆ ಅಂತ ಗೊತ್ತಾಯ್ತು. ಮಾತು ಬರ್ಲಿಕ್ಕೆ ಶುರುವಾದಾಗ ಹೇಳಿದ, ಇಲ್ಲಿ ತಲೆ ತೋರಿಸಿ ನೋವು ಅಂತ ಹೇಳಿದ್ದ. ಅಂದರೆ ಇದು ಹುಟ್ಟಿನಿಂದ ಬಂದಂತಹ ವ್ಯಾಧಿ, ಹುಟ್ಟು ವ್ಯಾಧಿಯಾಗಿತ್ತು ತಲೆನೋವು. ಆ ತಲೆವೇದನೆ ಅಷ್ಟು ಕಾಡ್ತಾ ಇದ್ದರೆ ವಾಸುದೇವ ಏನು ಮಾಡ್ತಿದ್ದ, ಆ ಹುಡುಗನನ್ನ ಆ ಸಮೀಪದ ಅಡವಿಯಲ್ಲಿ ಜನರೇನು ಓಡಾಡದಂತಹ ಸ್ಥಳಕ್ಕೆ ಕರೆದುಕೊಂಡು ಹೋದ. ತಡೆಯಲಿಕ್ಕೆ ಆಗದಷ್ಟು ತಲೆನೋವು ಆ ಹುಡುಗನಿಗಿತ್ತು, ಗೆಳೆಯನಿಗೆ. ಇವನು ವಾಸುದೇವ ಅದನ್ನು ಗುಣ ಮಾಡಿಬಿಟ್ಟ ತಲೆನೋವು. ಹೇಗೆ ಅಂದರೆ ಆ ಗುರುಪುತ್ರನ ಕಿವಿಯೊಳಗೆ ತನ್ನ ಬಾಯಿಯಿಂದ ಗಾಳಿ ಊದಿದ. ನಾವು ಉಫ್ ಅಂತ ಹೇಳ್ತೇವಲ್ವಾ, ಉಫ್ ಅಂತ ಊದ್ತೇವೋ ಇಲ್ಲ, ಗಾಳಿಯನ್ನು ಊದ್ತೇವೆ ಬಾಯಿಯಿಂದ. ಹಾಗೆ ತನ್ನ ಬಾಯಿಯ ಗಾಳಿಯನ್ನು ಆ ಗುರುಪುತ್ರನಾದಂತಹ ತನ್ನ ಮಿತ್ರನ ಕಿವಿಯಲ್ಲಿ ಊದಿದ ವಾಸುದೇವ. ಕೂಡಲೇ ಆ ತಲೆನೋವು ಪರಿಹಾರವೇ ಆಗಿ ಹೋಯಿತು. ಅತ್ಯಂತ ವೇದನಾರಹಿತವಾಗಿ, ಯಾವ ರೀತಿಯ ಬೇನೆ ಇಲ್ಲದೆ, ತಲೆವೇದನೆ ಇಲ್ಲದೆ ಆರೋಗ್ಯಶಾಲಿಯಾದ ಗುರುಪುತ್ರ ಅಂತ ಇಷ್ಟು ವಿಷಯವನ್ನ ಇಲ್ಲಿ ನಮಗೆ 53ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಬ್ರಹ್ಮಾರ್ಪಣಮಸ್ತು.